ಯಾಕಂದ್ರೆ ನಾವು 4 ಜನ ಮಾಡೋದಷ್ಟು ಚೆನ್ನಾಗಿದೆ. ಅದಕ್ಕೆ ನಾವು ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ, ವಾರದಿಂದ ವಾರಕ್ಕೆ ಪ್ರತಿದಿನ ಒಬ್ಬೊಬ್ಬರನ್ನ ನಾವು ಕರ್ಕೊಂಡು ಬಂದ್ರೆ ಇಡೀ ಹೊಳಗಿನ ದಿನ ಒಂದು ದಿನ ಧ್ಯಾನಕ್ಕೆ ಕೂಡುವಂತ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪ ನೆರವೇರ್ಬೇಕಂದ್ರೆ ಒಬ್ಬರಿಂದ ಸಾಧ್ಯ ಇದೆ, ಒಂದು ಸಾಮೂಹಿಕ ಚೈತನ್ಯದಿಂದ ಮಾತ್ರ ಅದು ಸಾಧ್ಯ ಇದೆ. ಹಾಗಾಗಿ ಏನ್ ಮಾಡ್ರಿ, ಯಾರಿಗೆ ತೊಂದರೆ ಇದೆಯೋ, ಯಾರಿಗೆ ಹಸಿವಿದೆ ಅವ್ರಿಗೆ ಊಟ ಕೊಟ್ರೆ ಆ ಊಟಕ್ಕೆ ಬೆಲೆ ಇರುತ್ತೆ. ಅದೇ ಒಂದು ನನಗೆ ಅನುಭವ. ಇವರಿಗೆ ಹಸಿವಿತ್ತು, ಊಟ ಕೊಟ್ಟಿದ್ದೀನಿ, ಅವ್ರು ಊಟ ಮಾಡಿ ರುಚಿಸಿದ್ದಾರೆ, ಅದನ್ನ ಇನ್ನೊಬ್ರಿಗೆ ಉಣಬಡಿಸ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ಹಾಗೆ ಯಾರಿಗೆ ತೊಂದರೆ ಇದೆ, ಅನಾರೋಗ್ಯದ ತೊಂದರೆ ಆಗಲಿ, ಸಂಬಂಧ ಬಾಂಧವ್ಯಗಳ ತೊಂದರೆ ಆಗಲಿ, ಹಣ ಇದು ಏನು ಆರೋಗ್ಯದ ಅನಾರೋಗ್ಯ ಇರಲಿ, ಏನಾದ್ರು ತೊಂದರೆಗಳಿರಲಿ, ಆ ಎಲ್ಲ ತೊಂದರೆಗಳು ನೆರವೇರುತ್ತೆ, ಅಂದ್ರೆ ಸರಿ ಹೋಗುತ್ತೆ. ಒಂದು ಸಮಯ ಬೇಕು, ಅದಕ್ಕೆ ಸಾಧನೆ ಬೇಕು. ಸಮಯವನ್ನ ಸಾಧನೆಗಾಗಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಈ ತರ ಎಲ್ಲಾದ್ರೂ ಇದ್ದಲ್ಲಿ ಬಂದ್ರೆ ನಿಮಗೆ ಒಂದು ಜ್ಞಾನ ಬರುತ್ತೆ. ಸತ್ಸಂಗವನ್ನು ಕೇಳೋದ್ರ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಜ್ಞಾನ ತಗೊಳ್ತೀವಿ. ಹಾಗಾಗಿ ಏನ್ ಮಾಡೋಣ ಅಂದ್ರೆ ಎಲ್ಲೇ ಇರ್ಲಿ, 1 ದಿನ ಕರೀಲಿ ಹೋಗೋಣ, 2 ದಿನ ಇರ್ಲಿ, 9 ದಿನ ಇರ್ಲಿ, 10 ದಿನ ಇರ್ಲಿ, 11 ದಿನ ಇರ್ಲಿ, ದಿನ ಬರೋಕ್ಕಾಗಿಲ್ಲ ಅಂದ್ರು ಒಬ್ಬರಿಬ್ಬರಾದ್ರೂ ಅಟ್ಲೀಸ್ಟ್ 1 ದಿನ 2 ದಿನನಾದ್ರೂ ಬಂದು ಅವರ ಮನೆ ಚೈತನ್ಯ ಶಕ್ತಿಯನ್ನ ಹೆಚ್ಚಿಸೋಣ. ಅದ್ರ ಜೊತೆಗೆ ನಾವು ಬೆಳಿತೀವಿ. ನಮ್ಮ ಒಂದು ಸಮಸ್ಯೆಗಳು ಕೂಡ ಇಂಡೈರೆಕ್ಟ್ಲಿ ನಮಗೆ ಗೊತ್ತಿಲ್ಲದೇನೆ ಬಗೆಹರಿಯುತ್ತೆ. ನಾವು ಕೇವಲ ಒಂದು ಕಾರಣ ಇಟ್ಕೊಂಡು ಬರ್ತೀವಿ ಧ್ಯಾನಕ್ಕೆ, ಅನಾರೋಗ್ಯ ಐತಿ ಅಂತನೋ, ಹೆಲ್ತ್ ಇಶ್ಯೂ, ಒಟ್ಟು ಏನೋ ಒಂದು ಐತಿ ಅಂತ ಬರ್ತೀವಿ. ಬಂದ್ಮೇಲೆ ಗೊತ್ತಾಗುತ್ತೆ ಅದು ಅಷ್ಟೇ ಅಲ್ಲ, ಅಗಾಧವಾಗಿ ನಮ್ಮ ಆತ್ಮನನ್ನ ತಲುಪಲಿಕ್ಕೆ ಏನ್ ಬೇಕೋ ಆ ರಾಜಮಾರ್ಗಕ್ಕೆ ನಮ್ಮನ್ನು ತಗೊಂಡ್ ಬರುತ್ತೆ ಅನ್ನೋಕ್ಕೆ ನಾನೇ ಒಂದು ಉದಾಹರಣೆ ಅದು ಹೇಳ್ಬೇಕಂತಂದ್ರೆ. ಎಲ್ಲಾ ರೀತಿಯ ಒಂದು ಸಮಸ್ಯೆ ಇತ್ತು, ಆ ಸೆಕೆಂಡ್ ಉದಾಹರಣೆ ನಮ್ಮನೆಯವರೊಬ್ರು ಮಾತ್ರ ಪರಿಹಾರ ಮಾಡ್ಕೊಳ್ಳದೇನೆ ನನ್ನ ಅಕ್ಕಪಕ್ಕ ಇದ್ದವ್ರಿಗೆ, ನನ್ನ ರಿಲೇಟಿವ್ಸ್ ಹೇಳ್ತಾ 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 ಹಾಗೆ ಹಾಸ್ಪಿಟ್ಲಿಗೆ ಬಂದಾಗ ಸಿಕ್ಕಂತ ಶ್ರುತಿ ಅವರು, ನಾನು ಹೇಳ್ತೀನಿ ಒಂದು ಮಾಡ್ತೀಯಾ ಅಂತ ಕೇಳಿದೆ. ಅಂದ್ರೆ ಅವ್ರಿಗೆ ತುಂಬಾ ಹಸಿವಾಗ್ಬಿಟ್ಟಿತ್ತು ಆಲ್ರೆಡಿ. ಅಂದ್ರೆ ಎಷ್ಟೋ ಆಸ್ಪತ್ರೆಗಳ ಅಡ್ಡಾಡಿ ಪ್ರತಿ ತಿಂಗಳು 3 ರಿಂದ 4 ಸಾವಿರ ಮೆಡಿಸಿನ್ ತಗೊಂಡು ಇನ್ನೇನು ಆಪರೇಷನ್ಗೆ ಹೋಗ್ಬೇಕು, ಇನ್ನು ಮಾಡಿಸೇ ಬಿಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿರುವಾಗ HB ಕಮ್ಮಿ ಇದೆಯಮ್ಮ, ಒಂದು 3 ತಿಂಗಳು 2 ತಿಂಗಳು ಟ್ಯಾಬ್ಲೆಟ್ ಕೊಡ್ತೀವಿ, ಅದನ್ನ ತಗೋ, ಅದು ಇಂಪ್ರೂವ್ ಆದ್ಮೇಲೆ ನಿನ್ಗೆ ಆಪರೇಷನ್ ಮಾಡ್ತೀವಿ ಅಂತ ವಾಪಸ್ ಕಳಿಸ್ತಾರೆ ಡಾಕ್ಟರ್. ಆ ವಾಪಸ್ ಕಳಿಸಿದ್ಮೇಲೆ ಹಿಂಗೆ ಪರಿಚಯ ಆಗುತ್ತೆ. ನೋಡು, ಇದು ಒಂದು ಪ್ಲಾನ್ ಯಾಕೆ ಮಾಡಬಾರ್ದು, ಈ ಪ್ರಯತ್ನ ಯಾಕೆ ಮಾಡಬಾರ್ದು, ನಿಂಗೆ ಹಣ ಉಳಿತಾಯ ಆಗುತ್ತೆ, ಆಪರೇಷನ್ ಮಾಡಿಸ್ತೀವಿ, ದುಡ್ಡು ಖರ್ಚಾಗುತ್ತೆ, ಮನೆಗೆ ಬಂದ್ಮೇಲೆ ಜೋಪಾನ ಮಾಡೋರು ಯಾರು ಮಾಡಬೇಕು, ಎಷ್ಟು ದಿನ ಮಾಡ್ತಾರೆ, 1 ತಿಂಗಳು ಮಾಡ್ತೀವಿ, 2 ತಿಂಗಳು ಮಾಡ್ಬೋದು. ಮತ್ತು ಅವ್ರವ್ರದಾದ ಲೈಫ್ ಕಮಿಟ್ಮೆಂಟಿಗೆ ಅವ್ರು ಹೊರಟೋಗ್ಬಿಡ್ತಿದ್ರು. ಆಮೇಲೆ ಅನುಭವಿಸ್ಬೇಕಲ್ಲ, ಅದರಿಂದ ಸಂಪೂರ್ಣವಾಗಿ ಹೊರಗೆ ಬಂದಿದ್ದಾರೆ.